ಉತ್ತರ ಸಮಾಚಾರದಲ್ಲಿ ಪ್ರಸಾರ ಆಗಿದ್ದಂತ ವರದಿಯನ್ನ ಪ್ರಸ್ತಾಪ ಮಾಡಿದ್ರು ಇಂಡಿ ಶಾಸಕರು. ಈ ಪ್ರಸ್ತಾಪಕ್ಕೆ ಕೃಷ್ಣ ಬೈರೇಗೌಡ ಉತ್ತರಿಸಿದ್ದಾರೆ. ಕೆಲವು ಕಡೆ ಮಳೆ ಕೊರತೆಯಿಂದ ಬೆಳೆ ಬಂದಿಲ್ಲ, ಹವಾಮಾನ, ತೊಗರಿ ಬೀಜದ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಸಚಿವ ಕೃಷ್ಣ ಬೈರೇಗೌಡ. ಕೇಂದ್ರದ ತಂಡ ಕಳಿಸಿದ್ದಾರೆ, ಪರಿಶೀಲನೆ ಮಾಡಲಾಗ್ತಾ ಇದೆ. 1.08 ಲಕ್ಷ ರೈತರಿಗೆ ಅಂದ್ರೆ 1,08,000 ರೈತರಿಗೆ ವಿಮೆ ಪರಿಹಾರ ಸಿಗಬಹುದು. ನಿಮ್ಮ ಪರಿಹಾರ ಗಂಜಿಗೂ ಆಗಲ್ಲ ಅಂತ ಶಾಸಕ ಯಶವಂತಗೌಡ ಪ್ರತ್ಯುತ್ತರ ಕೊಟ್ಟರು. ಕಲಾಪದಲ್ಲಿ ಸಂಬಂಧಪಟ್ಟಂಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಏನೋ ಒಂದು ನಿರ್ದಿಷ್ಟವಾದ ಕಾರಣ ಹೇಳೋಣ ಅಂದ್ರೆ, ಈ ಜಮೀನು ಅಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ, ಪಕ್ಕದ ಜಮೀನಲ್ಲಿ ಬೆಳೆ ಸರಿಯಾಗಿ ಬಂದಿಲ್ಲ. ಈಗ ಹೋಗ್ಲಿ, ಇದಕ್ಕೆ ಬಿತ್ತನೆ ಬೀಜ ಕಾರಣನ ಅಂದ್ರೆ, ಒಂದೇ ಮೂಲದಿಂದ ಬಿತ್ತನೆ ಬೀಜ ತೆಗೆದುಕೊಂಡವರಿಗೆ ಒಬ್ಬರಿಗೆ ಸರಿಯಾಗಿ ಬೆಳೆ ಆಗಿದೆ, ಇನ್ನೊಬ್ಬರಿಗೆ ಸರಿಯಾಗಿ ಬೆಳೆ ಆಗಿಲ್ಲ. ಸೊ ಇನ್ನ ಮತ್ತೊಂದು ಕಡೆ ಹೋಗ್ಲಿ, ಇದು ಹವಾಮಾನ ವೈಪರೀತ್ಯದಿಂದ ಆಗಿದೆಯಾ ಅಂತ ನೋಡಿದಾಗ ಅಕ್ಕಪಕ್ಕ ಜಮೀನುಗಳಲ್ಲಿ ಒಂದರಲ್ಲಿ ಬೆಳೆ ಚೆನ್ನಾಗಾಗಿದೆ, ಒಂದರಲ್ಲಿ ಬೆಳೆ ಚೆನ್ನಾಗಾಗಿಲ್ಲ. ಹೀಗಾಗಿ ನಾವು ಕೂಡ ಬಹಳ ಇದರ ಬಗ್ಗೆ ಯಾವ ಕಾರಣದಿಂದ ಆಗಿದೆ ಅಂತ ಪತ್ತೆ ಮಾಡುವಂತ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿದೆ. ಬಹುಶಃ ಇದರಲ್ಲಿ ಎಲ್ಲ ಅಂಶಗಳು ಸೇರ್ಕೊಂಡಿರ್ಬೋದು. ಸ್ವಲ್ಪ ಪ್ರಮಾಣ ಬೀಜದ್ದಿರ್ಬೋದು, ಸ್ವಲ್ಪ ಪ್ರಮಾಣ ತೇವಾಂಶ ಹೆಚ್ಚಾಗಿರ್ಬೋದು, ಸ್ವಲ್ಪ ಪ್ರಮಾಣ ರೈತರು ಬೆಳೆ ಬೆಳೆಯುವ ಪದ್ಧತಿ ಸರಿಯಾಗಿ ಏರೇಷನ್ ಮೇಂಟೈನ್ ಮಾಡಲಿಲ್ಲ, ಸ್ಪೇಸಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ನಮ್ಮ ಕಮರ್ಷಿಯಲಿ MSP ರೇಟ್ ಚೆನ್ನಾಗಿ ಸಿಗ್ತದ ಅಂತ ಹೇಳಿ ನಮ್ಮ ರೈತರು ಒಂದೇ ಬೆಳೆ ಮಾಡ್ಬಿಡ್ತೀವಿ ನಾವು. ನಮ್ಮ ಕಡೆ ಒಂದು ರೈತರು ಏನ್ ಮಾತಾಡ್ತಿದಾರೆ, ಮನಿ ಮ್ಯಾಳಗಿ ಮೇಲೆ ಸಹಿತ ತೊಗರಿ ಬಿತ್ತಿದಾರೆ ನಮ್ಮಲ್ಲಿ. ಆ ರೀತಿ ಒಂದೇ ಕಡೆ ಹೋಗ್ಬಿಡ್ತೀವಿ ನಾವು. ಬೇರೆ ಬೇರೆ ಬೆಳೆಗಳನ್ನ ಒಂದು 10 ಎಕರೆ ಇತ್ತಂದ್ರೆ 2 ಎಕರೆ ಬೇರೆ, ಅದು 2 ಎಕರೆ, ಈ ರೀತಿ ಎಜುಕೇಟಿವ್ ಮಾಡ್ಬೇಕಾಗ್ತದೆ ಸರ್ಕಾರ ಮತ್ತು ಇಲಾಖೆಗಳು. ಎಲ್ಲಿ ತನ ಈ ಮಿಶ್ರ ಬೆಳೆಗಳ ಪದ್ಧತಿ ಮಾಡೋದಿಲ್ಲ, ಇಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ. ಸೊ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ, ನೀವು ರೈತರಿಗೆ ನಿಮ್ಮ ಕೃಷಿ ಇಲಾಖೆ ಮುಖಾಂತರ ಎಜುಕೇಟ್ ಮಾಡಿ. ಇದು ಒಂದ್ಸಲ ಆಯ್ತು, ನೀವು ಪರಿಹಾರ ಕೊಡೋದು ಅವ್ರಿಗೆ ಗಂಜಿಗೆ ಆಗೋದಿಲ್ಲ. ನೀವು 4,000 ಕೋಟಿ ರೂಪಾಯಿ ಲಾಸ್ ಆಗ್ತದ, ನೀವೇನಾದ್ರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯದನ? ನಾವು ಅದನ್ನ ಏನಾದ್ರೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯದನ? ನೋ, ನೆವರ್. ಬಟ್ ಅವರ್ ಕನ್ಸರ್ನ್ ಈಸ್, ನನ್ನ ಕಳಕಳಿ ಏನು ಅಂದ್ರೆ ಸರ್ಕಾರಕ್ಕೆ ನೀವು ರೈತರಿಗೆ ಎಜುಕೇಟ್ ಮಾಡ್ಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.